ಸಂಗತಿ ಪರಿವರ್ತನೆ ಎಂದರೆ ಒಂದು ಸಂಗತಿ ಮತ್ತೊಂದು ರೂಪ ಪಡೆಯುವುದು ಮತ್ತೊಂದು ವಿಧದಲ್ಲಿ ರೂಪುಗೊಳ್ಳುವುದು. ಪದ್ಮಿನಿ, ಅಯ್ಯೋ ಪೂರ್ವಿ, ಬುಕ್ ನ ಹಿಂಗ್ ಇಟ್ಕೊಂಡು ಓದ್ತಾರೆ ನಮ್ ಕಡೆ. ಪದ್ಮಿನಿ, ಎಷ್ಟು ಚೆನ್ನಾಗಿ ಇಸ್ತ್ರಿ ಮಾಡಿದ್ದೆ ಪುಟ್ಟ ನೀನು. ನೀನ್ ಇದ್ಬಿಟ್ರೆ ಶರ್ಟಿನ ಮೇಲೂ ನೀರ್ಗಿರಲ್ಲ, ನನ್ನ ಹಣೆ ಮೇಲೂ ನೀರ್ಗಿರಲ್ಲ. 10 ಪರಿವರ್ತನೆ ಎಂದರೆ ನಿಧಾನ ಕೊರ್ಸವ ಪದ್ಮಿನಿ. ಸರಿಯಾದ ಟೈಮ್ಗೆ ಊಟ ಮಾಡಿ ಅಪ್ಪಯ್ಯ. ಅಥವಾ ಪಕ್ತೂರ್ಗೆ ಹೋಗ್ತಾ ಇದ್ದೀನಿ, ಬರೋದು ಬೆಳಗಿನ ಜಾವ ಆಗ್ತದೆ. ಗೌಡ್ರ ಮನೆಗೆ ಹುಲ್ಲೊಕ್ಲು ನಮ್ದೇ ಜನರೇಟ್ರು. ಬರೋನೇನವ ಅಪ್ಪಯ್ಯ? ನೀವು ಎಲ್ಲ ಸರ್. ಅಕ್ಕ, ಅಪ್ಪಯ್ಯ ಹೋದ್ರಾ? ಇನ್ನು ನಮ್ದೆಯ ಸಾಮ್ರಾಜ್ಯ. ಇನ್ ತಡ ಮಾಡ್ಬೇಡಿ, ಬ್ಯಾಗ್ ರೆಡಿ ಆಗ್ಬಿಡಿ. ಎಲ್ಲಿಗೆ ಪೂರ್ವಿ? ಅಯ್ಯೋ, ಇಲ್ಲಿ ಗಂಟ ನಾವ್ ಯಾರು ಹೋಗದೆ ಇರೋ ಜಾಗಕ್ಕೆ ಇವತ್ತು ಹೋಗ್ತಾ ಇದೀವಿ. ಹೋದ್ಬೇಕೆಲ್ಲ ನಿಮ್ಗೆ ಗೊತ್ತಾಗ್ತೈತೆ. ಬೇಗ ಬೇಗ ರೆಡಿಯಾಗಿ. ಹೇ ಶೇಖ್ರಿ, ಎಷ್ಟು ವರ್ಷ ಆಗೋಯ್ತಲ್ಲ ನೀನು ನೋಡಿ. ಹೆಂಗಿದೀಯ? ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಐತೆ ತಾನೆ? ಅಂದಂಗೆ ನಿನಗೆ 3 ಮಕ್ಳಲ್ವಾ? ಏಟ್ ಮಕ್ಳಿದ್ರಿ ಏನಿಲ್ಲ. ನಾವು ಸಾಯೋ ಕಾಲದಲ್ಲಿ ನಮ್ಮನ್ನ ನೋಡ್ಕೊಳಕ್ಕೆ ಯಾರು ಬರಕಿಲ್ಲ ಅಲ್ವಾ? ಅಲ್ಲ, ನಾನು ಮಕ್ಕಳನ್ನ ಹಂಗ ಬೆಳೆಸಿಲ್ಲ. ಮುಪ್ಪಾದ್ಮೇಲೆ ಮೂನೆ ಕೂತ್ಕೋ ಅನ್ನಂಗ್ ನನ್ನ ಮಕ್ಕಳನ್ನ ನಾನು ಬೆಳೆಸಿಲ್ಲ, ತಿಳ್ಕೊ. ಹಿರಿಯರು ಬಂದಾಗ ತಲೆ ಬಾಗ್ಬೇಕು, ಕಿರಿಯರು ಬಂದಾಗ ತಲೆ ಸವರ್ಬೇಕು, ಮರ್ಯಾದೆನೆ ಉಸಿರಾಗಿರ್ಬೇಕು, ಸಂಸ್ಕಾರನೇ ಬದುಕಾಗಿರ್ಬೇಕು. ಹಂಗ ಬಾಳ್ಬೇಕು, ಹಂಗ ಬೆಳೆಸಿದೀನಿ ನನ್ನ ಮಕ್ಕಳನ್ನ. ನನ್ನ ಹಿರಿ ಮಗಳು ಹೆಂಗ್ ಗೊತ್ತಾ? ಒಂದೇ ಒಂದು ಹೆಚ್ಚು ಮಾತಾಡಕ್ಕಿಲ್ಲ. ನಯ ವಿನಯನೇ ಅವಳ ಆಸ್ತಿ. ನಮ್ಮನೆ ದೇವತೆ ಅವಳು. ಎರಡನೇವಳು ಪೂರ್ವಿ, ಸ್ವಲ್ಪ ತುಂಟು ಹುಡುಗಿ. ಆದ್ರೂ ನಾನು ಹಾಕಿರೋ ಗೆರೆನ ದಾಟಕ್ಕಿಲ್ಲ. ತುಂಬಾ ಬುದ್ಧಿವಂತೆ, ಧೈರ್ಯವಂತೆ. ಆಗ್ಲಿ
ದೂರದಿಂದ ನೋಡ್ತಾ ಇವ್ನಿ ನನ್ನನ್ನೇ ಎಮ್ಮೆ ತರ ಗುರಾಯಿಸ್ತಾ ಇದ್ಯಾ? ಹಿಂಗೆ ಗುರಾಯಿಸ್ತಾ ಇದ್ರೆ ನಿನ್ ಕಣ್ಗುಡ್ಡೆ ಕಿತ್ತು ಕಡ್ಲೆ ಹಿಟ್ನ ಕದ್ದಿ ಬೋಂಡ ಕರ್ದು ಎಲ್ರಿಗೂ ಹಂಚ್ಬಿಡ್ತೀನಿ ಮಗನೇ. ಬೂಡ್ನವಳು ಅವಳ ಅಕ್ಕಂದಿರ್ತಾನೆ ಬೆಳೆಸಿವ್ನಿ. ಭುಜಂಗ, ಈಗಿನ ಕಾಲ ಸರಿ ಇಲ್ಲಪ್ಪ. ಟಿವಿ ಗಿವಿ ಅನ್ಕೊಂಡು ದಾರಿ ತಪ್ಪ ಹೋಗ್ಬಿಡ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಬೇರೆ. ನಮ್ಮನೇಲಿ ಟಿವಿನೇ ಹೆಚ್ಚಕ್ಕಿಲ್ಲ. ಸಿನಿಮಾ ಗಿನಿಮಾ ಏನು ಅಂತಲೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಓದೋದೊಂದೇನೆ ಕ್ಯಾಮೆ. ಇನ್ಯಾವ ಗೀಳು ಹಚ್ಕೊಳಕ್ ಬಿಟ್ಟಿಲ್ಲ ನಾವು. ಅವ್ರೇನ್ ಆಚೆ ಕಡೆಗೆ ಹೋಗಿ ಸಿನಿಮಾ ನೋಡಕ್ಕಿಲ್ಲ ಅನ್ಕೊಂಡಿದ್ಯಾ? ಇಲ್ಲಯ್ಯ, ನನ್ನ ಮಕ್ಕಳು ನಾನು ಕೇಳಿದ ಒಂದು ಹನಿ ನೀರು ಕುಡಿಯಕ್ಕಿಲ್ಲ ಅಂತದ್ರಾಗೆ ಸಿನಿಮಾ ನೋಡ್ತಾರಾ? ಅಕ್ಕ ಲೇಟ್ ಆಯ್ತೈತೆ, ಬಾ ಹೋಗುಮ್ಮ. ತರಕಾರಿ ತಗೊಳಕ್ ಏನೇ ಲೇಟು ಪಾಮ್ನಿ? ಏನು ತರ್ಕಾರಿನ? ನಾನ್ ಹೇಳ್ತಾ ಇರೋದು ಸಿನಿಮಾಗ್ ಲೇಟ್ ಆಯ್ತೈತೆ ಅಂತ. ಬಾ. ಏನು ಸಿನಿಮಾನ? ನಂಬಿಕೆ ಅತಿ ಆಗಿರೋ ಕಡೆನೇಯ ಕೊಡ್ಲಿ ಪೆಟ್ಟು ಬೀಳೋದು. ಇಲ್ ಬಿಡು, ನನ್ನ ನಂಬಿಕೆಗೆ ಯಾವತ್ತು ಕೊಡ್ಲಿ ಪೆಟ್ಟು ಬೀಳಕ್ಕಿಲ್ಲ. ರಾಮಾಯಣದಾಗ ಸೀತಾದೇವಿ ಲಕ್ಷ್ಮಣ್ ರೇಖೆ ದಾಟಿರ್ಬಹುದು, ಆದ್ರೆ ನಮ್ಮ ಮನೆಯಾಗೆ ನನ್ನ ಮಕ್ಕಳು ನಾನು ಹಾಕಿದ ಕೆರೆ ದಾಟಕ್ಕೆ ನಾನು ಬರ್ತೀನಿ. ಟಿಕೆಟ್ ಸಿಕ್ತ ಪೂರ್ವಿ? ನಾವ್ ಹೋದ್ಮ್ಯಾಕೆ ಕೆಲ್ಸ ಆಗದೆ ಇರ್ತೈತಾ? ಅಲ್ಲ ನಾವ್ ಇಲ್ಲಿಗೆ ಏನಕ್ ಬಂದಿದೀವಿ? ಅವ್ವ, ಥಿಯೇಟರ್ ಮುಂದೆ ನಿಂತು ಕೇಳೋ ಪ್ರಶ್ನೆಯ ಇದು? ಇಲ್ಲಿಗ್ ಬಂದ್ರೆ ಪೂಜೆ ಮಾಡಕ್ ಆಯ್ತದ? ಸಿನಿಮಾ ನೋಡಕ್ ಬಂದಿವಿ ಅದ್ಗೆವ. ಯಾರ್ದಪ್ಪ ಫೋನು? ಹಲೋ, ಏನು ನೋಡ್ರು ಮನೆ ಫಂಕ್ಷನ್ ಕ್ಯಾನ್ಸಲ್? ಏನಪ್ಪ ಮಾಡೋದು? ಬಿಡು, ಮನೆಗೆ ಹೋಗಿ ಪಾಸ್ಬುಕ್ ತಗೊಂಡು ಇವತ್ತು ಬ್ಯಾಂಕಿಂಗ್ ಕೆಲಸ ಮುಗಿಸ್ಬಿಡ್ತೀನಿ. ಏನೇ ಪೂರ್ವಿ, ಸುಳ್ಳು ಸಿನಿಮಾ ಕರ್ಕೊ ಬಂದಿದ್ಯಲ್ಲ? ಸಿನಿಮಾ ಅಂದ್ರೆ ಅಣೆಯ ಗುರ್ರ ಅಂತಾನೆ, ಅಣೆಯ ಅಂದ್ರೆ ನಾವೆಲ್ಲ ಗಡಗಡ ಅಂತೀವಿ. ಅದಕ್ಕೆ ಸುಳ್ಳು ಹೇಳಿವ್ನಿ. ದಿಟ ಹೇಳಿದ್ರೆ ಸಿನಿಮಾ ನೋಡಕ್ ನೀವಿಬ್ರು ಬತ್ತದ್ರಾ? ಊರ್ವಸಿ, ನಿಮ್ ಮನೆಗ್ ಮೋಸ ಮಾಡಿ ಹಂಗೆಲ್ಲ ಫಿಲ್ಮ್ ನೋಡಕ್ ನಂಗೆ ಮನ್ಸ ಹಾಕಿಲ್ಲ. ಏನ್ ನಡ್ರಿ ಎಲ್ಲ ಮೊದ್ಲು ಮಂತಕ್ಕೆ. ನಾನ್ ಸಿನಿಮಾ ನೋಡ್ಲೇಬೇಕು ಕಣವಾ. ಓಹೋ, ಬೀಗ ಹಾಕ್ಬಿಟ್ಟೈತೆ. ನಾನು ಹೊಂಟಾಗ ಎಲ್ಲ ಮನೆಗೆ ಇದ್ರಲ್ಲ, ಎಲ್ಲ ಎತ್ತಗೊಂಟ್ಬಿಟ್ರು. ಯಾಕೆ ಬೀಗ ಹಾಕವ್ರೆ ಅಂತ ನೋಡ್ತಾ ಇದೀಯ ಭುಜಂಗಣ್ಣ? ಇನ್ನೆಲ್ಲೋದಾರು ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೊಂಟಿರ್ತಾರೆ. ಯಾವ ದೇವಸ್ಥಾನಕ್ಕೂ ಇಲ್ಲ, ಎಲ್ಲೂ ಇಲ್ಲ. ಎಲ್ರೂನುವೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಲಕ್ಷ್ಮೀ ಥಿಯೇಟರ್ ಹತ್ರ ಕಂಡೆ ಸಿನಿಮಾಕ್ ಹೋಗವ್ರೆ. ಅಪ್ಪ ಹಿಂಗ್ ಈ ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ, ಕೋಪ ಮಾಡ್ಕೋತಾರೆ. ಬನ್ನಿ ವಾಪಸ್ ಹೊಂಟೋಗುವ. ಸಿನಿಮಾ ಶುರು ಆಗೋಯ್ತದೆ, ಬಾರಕ್ಕ. ಬಾ 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 ಬಾ. ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮಕ್ಕಳು ಸಿನಿಮಾಗೆ ಹೋಗದ? ನನ್ನ ಮಕ್ಕಳು ಅಲ್ಲಿರಕ್ ಸಾಧ್ಯನೇ ಇಲ್ಲ. ಈಗಲೇ ಹೋಗಿ ನೋಡ್ತೀನಿ. ಬೇಗ ಬನ್ನಿ, ಸಿನಿಮಾ ಶುರು ಆಗ್ಬಿಡ್ತೈತೆ. ಪೂರ್ವಿ, ಈ ಸಿನಿಮಾ ಎಲ್ಲ ಬ್ಯಾಡ, ಬಾ ಹೊಂಟೋಗುವ. ನಿಂದ್ ಒಳ್ಳೆ ರಗ್ಳೆ ಅಕ್ಕ. ಮೊದ್ಲು ಸಿನಿಮಾ ನೋಡಕ್ ಶುರು ಮಾಡು, ಆಮೇಲೆ ನಾನೇ ಹೋಗುವ ಅಂದ್ರು ನೀನೇ ಬರಕಿಲ್ಲ. ನಿಮ್ಗೆ ಯಾರಿಗೂ ಅವರು ಅಂದ್ರೆ ಸ್ವಲ್ಪನೂ ಭಯ ಇಲ್ಲ ಅಲ್ವಾ? ಅಯ್ಯೋ ಅದ್ಕೆ ಬಾ, ಅಣ್ಣ ಏನ್ ಭಯ ಇರೋದಕ್ಕೆ ಅಲ್ವಾ? ಅಣ್ಣಯ್ಯ ಅಂಗಡಿಗೆ ಹೋದ್ಮೇಲೆ ಕರ್ಕೊಂಡ್ ಬಂದಿದ್ದು. ಊರ್ವಶಿ ಅತ್ತೆ, ಹೀರೋ ಎಂಟ್ರಿ ಬೇಗ ಬಂದ್ಬಿಡ್ತೈತೆ, ಬನ್ನಿ ಹೋಗುವ. ಬಾ 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 ಬಾ.
रुक जाओ सलीम भाई, वो अभी तक नहीं मिला। रोटी मिलने के बाद बताऊंगा। आप रुक जाइए। ಪೂರ್ವಿ ಅಪ್ಪಯ್ಯ ಯೋನ್ ಬೇಕಾದ್ರೂ ಕ್ಷಮಿಸ್ತಾರೆ, ಆದ್ರೆ ಅಪ್ಪಯ್ಯನ್ ಮಾತ್ ಮೀರಿ ಸಿನಿಮಾಗ್ ಬಂದಿದೀವಿ ಅಂತ ಗೊತ್ತಾದ್ರೆ ಕ್ಷಮ್ಸಕ್ಕಿಲ್ಲ ಕಣೆ. ಏ ಅಕ್ಕ, ಅಪ್ಪಯ್ಯ ಬರೋದ್ರೊಳಗೆ ನಾವ್ ಮನೆಗೆ ಹೊಂಟೋಗಿರ್ತೀವಿ. ರೇ ಯಾರಿ ನೀವು ಎಲ್ರಿ ಹೋಗ್ತಿದ್ರಾ? ಟಿಕೆಟ್ ಎಲ್ರಿ? ಟಿಕೆಟ್ ಕೊಡ್ತೀನಿ ಬನ್ನಿ. ಏಯ್ ಯಾವನ್ಲ ಅವನು ಮುಖಕ್ಕೆ ಟಾರ್ಚ್ ಬಿಟ್ಟು ಟಾರ್ಚರ್ ಕೊಡ್ತೀರ ಅವನು? ಅಪ್ಪಯ್ಯ, ಏಯ್, ಎಷ್ಟು ಧೈರ್ಯ ಇಟ್ಕೊಂಡು ಇಲ್ಲಿ ಗಂಟ ಬಂದ್ರೆ? ಏನ್ರಿ ಅದು ಗಲಾಟೆ? ಟಿಕೆಟ್ ಇಲ್ದಲ್ಲ ಒಳಗ್ ಬಂದಿದ್ದಲ್ದಲ್ಲ, ನಮ್ ಹುಡ್ಗಂಗೆ ಹೊಡೆದಿದ್ದೀರಾ? ಏಯ್ ಬೆಟ್ಟ ಕೊಡ ಇಲ್ಲಿ. ಏನ್ರಿ ಇದು ತಂಗುಳ್ ಮಗದ ತೊಂದ್ರೆ ಕೊಟ್ಕೊಂಡು ಬಂದ್ರೆ ಆಚೆ. ನಾನು ಗಲಾಟೆ ಮಾಡ್ತೀನಿ. ಮಾರಯ್ಯ ಆಚೆ. ನಿನ್ಗೆ ಮಾರಯ್ಯ ಆಚೆ. ನಾನು ತೊಂದ್ರೆ ಕೊಟ್ಟಿದ್ದು ಕೊಡ. ಬಂದ್ರೆ ಆಚೆ. ಬಿಡ ಕೈಯ. ಬಿಡಯ್ಯ, ಬಿಡಯ್ಯ, ಹೇಳೋದ್ ಕೇಳಿಸ್ತಲ್ವಾ? ಬಿಡು, ನಾನೇನ್ ಕಳ್ತನ ಮಾಡಿದ್ದೀನ? ಬಿಡಯ್ಯ, ಬಿಡ. ಏನಂದೆ ನೀನು? ಏನಂದೆ? ನಾನು ಥಿಯೇಟರ್ ಒಳಗೆ ಬಿಟ್ಟು ತೊಂದರೆ ಕೊಟ್ಟ ಜನಗಳಿಗೆ? ಥಿಯೇಟರ್ ಕಟ್ಸಿ ಸಿನಿಮಾ ಬಿಡಿಸಿ ಎಲ್ಲರ ಭವಿಷ್ಯಕ್ಕೂ ತೊಂದರೆ ಕೊಡ್ತೀರ ನೀನು. ನೋಡ್ಲಾ? ನೋಡು, ಮಾಡ ಕೆಲಸ ಬಿಟ್ಬಿಟ್ಟು ಎಲ್ಲ ಹೆಣ್ಮಕ್ಳನ್ನು ಕರ್ಕೊಂಡ್ಬಂದು ಸಿನಿಮಾದಾಗ ಕೂತವ್ರೆ. ಎಲ್ಲ ಹೆಣ್ಮಕ್ಳು ಭವಿಷ್ಯಕ್ಕೂ ತೊಂದರೆ ಕೊಡ್ತೀರ ನೀನು. ಮಕ್ಕಳ ಮನಸ್ಸು ಅಂದ್ರೆ ಹಸಿ ಮಣ್ಣಿನ ಮುದ್ದೆ ಇದ್ದಂಗೆ. ನಾವು ಯಾವ ಆಕಾರ ಕೊಡ್ತೀವೋ ಆ ರೂಪ ತಾಳ್ತವೆ. ಮಣ್ಣು ಹಸಿಯಾಗಿದ್ದಾಗಲೇ ಅವನ್ನ ತಿದ್ದಿ ಬಡ್ದು ಒಪ್ಪ ಮಾಡಿ ಒಳ್ಳೆ ಆಕಾರ ಕೊಡ್ಬೇಕು. ಆಮೇಲೆ ಅದಕ್ಕೆ ಸಂಸ್ಕಾರ ಅನ್ನೋ ಜೀವನ ತುಂಬಬೇಕು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ರೀ, ನಿಮ್ಗೆ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಸಿನಿಮಾ ನೋಡ್ಬೇಡಿ. ಬೇರೆಯವ್ರಿಗೆ ಯಾಕೆ ಉಪದೇಶ ಮಾಡ್ತೀರಾ? ಉದ್ದೇಶನ ಮಾಡ್ತೀನಿ ಕಡೆಯ. ಬರೀ ನನ್ನ ಮಕ್ಕಳಿಗಲ್ಲ, ಬೇರೆ ಎಲ್ಲರ ಮಕ್ಕಳಿಗೂ ಉಪದೇಶ ಮಾಡ್ಬೇಕು. ಮಾಡೇ ಮಾಡ್ತೀನಿ. ಬರೀ ಬೈದ್ಬಿಟ್ಟು ಹೊಂಟೋಗ್ಬಿಡ್ತಾ ನಿಂತ್ಕೊಂಡ್ಬಿಟ್ಟಿಲ್ಲ, ಹೋಗಕ್ಕಿಲ್ಲ. ಇಡೀ ನಿನ್ ಥಿಯೇಟರ್ ಐತಿ ನೋಡು, ಎಲ್ಲವನ್ನು ಕೆಡಿಸ್ಬಿಡ್ತೇನೆ. ನಾಳೆ ಕೆಡಿಸ್ಬಿಡ್ತೇನೆ. ಏನ್ ಮಾತಾಡ್ತಾ ಇದ್ಯಾ? ಕೆಡಿಸ್ತೀನಿ. ಹಿಂದೆ ಕೆಡಿಸ್ತಾ ಸುಮ್ಮನೆ ಬಿಟ್ಬಿಡಕ್ಕೆ ನೀನು ವಿದ್ಯೆ ಕಲ್ಸೋ ಸಾಲೆ ಕಟ್ಟಿದ್ದೇನೆ.
ಅಪ್ಪಯ್ಯ ಅಣೆ 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 ಬೇಡ ಅಣೆ. ನನ್ನ ಮಾತಿನ ಮೀರಿ ಥಿಯೇಟರ್ ಗಂಟ ನೀವು ಹೋಗಿದ್ದೀರಿ ಅಂದ ಮೇಲೆ ನಾನು ಸತ್ತೋದೆ ಅಂತ ಅರ್ಥ ಅಂತಾರೆ. ಬರೀ ಅವಮಾನ ಮಾಡಿಲ್ಲ ನೀವು ನನಗೆ, ನಂಬಿಕೆ ದ್ರೋಹ ಮಾಡಿದ್ದೀರಾ. ಅವಮಾನನ ಮರಿಬಹುದು, ತಪ್ಪನ್ನ ಕ್ಷಮಿಸಬಹುದು, ಆದ್ರೆ ದ್ರೋಹನ ಮರೆಯಕ್ಕಾಗಲ್ಲ, ಕ್ಷಮಿಸಕ್ಕಾಗಲ್ಲ, ಹೊಟ್ಟೆಗೆ ಹಾಕಕ್ಕಾಗಲ್ಲ. ಏಟ್ ವರ್ಷ ನನ್ನ ಜೊತೆಯಾಗೆ ಪ್ರಶ್ನೆ ಮಾಡದೆ ಬಂದಿಯಲ್ಲ ಲೀಲಾ, ಹೀಗೇನಾತು? ನನ್ನ ಬಗ್ಗೆ ಗೊತ್ತಿದ್ದು ಸಿನಿಮಾ ನೋಡಕ್ ಹೋಗಿದ್ದ ಊರ್ವಶಿ? ನನ್ನ ಮಕ್ಕಳು ನಾನು ಹಾಕಿದ ಗೆರೆನ ದಾಟದಿಲ್ಲ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇದ್ದೆ. ನನ್ನ ನಂಬಿಕೆ ಸುಳ್ಳು ಅಂತ ಸಾಬೀತು ಮಾಡಿಬಿಟ್ರಿ. ಪದ್ಮಿನಿ, ನಿನ್ನ ಮ್ಯಾಲ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ನೀನು ಹಿಂಗ್ ಮಾಡ್ಬಿಟ್ಟಿಲ್ಲ. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುರ್ತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ಅಪ್ಪ, ಇದ್ರಾಗೆ ಅಕ್ಕಂದೇನು ತಪ್ಪಿಲ್ಲ. ನನ್ನ ಮಕ್ಕಳು ಊರಿಗೆಲ್ಲ ನೆಳ್ ನೀಡೋ ಆಲ್ದ ಮರ ಆಗ್ಲಿ ಅಂತ ಬೆಳ್ಸಕೊಂಡೆ, ಆದ್ರೆ ನೀವುಗಳು ಹಂಗ ಹಿಂಗಾಗಲ್ಲ ನೆರಳು ಕೊಡ್ತಿರೋ ಜಾಲಿ ಮರ ಆಗಕೊಂಡಿದ್ದೀರಾ. ಇದ್ರ ಬದಲು ನಂಗೊಂದು ತೊಟ್ಟು ವೀಸಾ ಕೊಟ್ಬಿಡಿ. ಅಣಿಯ, ಇವ್ರು ಯಾರನ್ನು ಬೈಬೇಡ. ಚಿಪ್ ನಂದೆ. ಇವ್ರನ್ನ ಸಿನಿಮಾ ಕರ್ಕೊಂಡು ಹೋಗಿದ್ದು ನಾನು. ನೀನಾ? ಯಾರನ್ನ ಕೇಳಿ ಕರ್ಕೊಂಡು ಹೋದೆ? ಈ ಸಿನಿಮಾದಿಂದ ಆಗಬಾರ್ದಾಗಿದ್ರು ನಿನಗೆ ಇನ್ನೂ ನಿನಗೆ ಸಿನಿಮಾ ಹುಚ್ಚಿ ಬಿಟ್ಟಿಲ್ವಾ? ಕೆಟ್ಟ ಮ್ಯಾಟ್ ಬುದ್ಧಿ ಅಂತಾರೆ, ಅದು ನಿನಗೆ ಕೆಟ್ಟರು ಬುದ್ಧಿ ಬಂದಿಲ್ಲ. ಛೇ! ಅಪ್ಪಯ್ಯ ತಗಿ ಅಪ್ಪಯ್ಯ. ಈಗಿನ ಕಾಲ ಸರಿ ಇಲ್ಲಪ್ಪ. ನಂಬಿಕೆ ಅತಿಯಾಗಿರೋ ಕಡೆನೆಯ ಕೊಡ್ಲಿ ಪೆಟ್ಟು ಬೀಳೋದು. ನನಗ್ಯಾಕೆ 3 ಜನ ಹೆಣ್ಮಕ್ಳನ್ನ ಕೊಟ್ಟೆ ಅಂತ ನಾನು ಯಾವತ್ತೂ ನಿನ್ನನ್ನು ಕೇಳಲಿಲ್ಲ. ಆದ್ರೆ ಆ 3 ಜನ ಹೆಣ್ಮಕ್ಳನ್ನ ಹಾದಿ ತಪ್ಪಂಗೆ ಸಂಸ್ಕಾರವಂತರನ್ನಾಗಿ ಬೆಳೆಸೋದಕ್ಕೆ ಶಕ್ತಿ ಕೊಡು ಅಂತ ನಿನ್ನ ಹತ್ರ ಬೇಕು. ಸೋತೋಗ್ಬಿಟ್ಟೆ ಕಣಪ್ಪ, ನಾನು ಸೋತೋಗ್ಬಿಟ್ಟೆ.
ಅಪ್ಪಯ್ಯ ಹಂಗೆಲ್ಲ ಹೇಳ್ಬೇಡಿ ಅಪ್ಪಯ್ಯ, ನನ್ನ ಕ್ಷಮಿಸ್ಬೇಡಿ. ನಾನು ಸ್ವಲ್ಪ ಕಟ್ನಿಟ್ಟಾಗಿದ್ರೆ ನನ್ನ ಮಕ್ಕಳು ಹಾದಿ ತಪ್ಪುದಿಲ್ಲ, ಸರಿಯಾದ ದಾರಿನಲ್ಲಿ ನಡೀತಾರೆ ಅಂತ ಯೋಚನೆ ಮಾಡಿದ್ದಪ್ಪ. ತಪ್ಪು ಮಾಡಿದ್ ನಾವಪ್ಪ, ಆದ್ರೆ ನಿಮ್ ಮನ್ಸ್ ನೋಯಿಸೋ ಉದ್ದೇಶ ನಮ್ದು ಆಗಿರ್ಲಿಲ್ಲ. ಯಾವತ್ತು ನೀವು ತಲೆ ತಗ್ಸೋ ಕೆಲ್ಸ ನಾವ್ ಮಾಡಕ್ಕಿಲ್ಲ ಅಪ್ಪಯ್ಯ. ಇದು ಒಂದ್ ಕಿತ ನನ್ನ ಕ್ಷಮಿಸ್ಬೇಡಿ ಅಪ್ಪಯ್ಯ. ಅಪ್ಪಯ್ಯ, ನಿನ್ನೆಯಿಂದ ನೀವೇನು ತಿಂದಿಲ್ಲ, ನೀರ್ ಸಹ ಕುಡ್ದಿಲ್ಲ. ನಮ್ಮೆ ಅಲ್ಲಿರೋ ಕೋಪಕ್ಕೆ ಹಸ್ಕೊಂಡಿದ್ದೀರಾ. ಇದ್ನಾದ್ರೂ ತಗೊಳ್ಳಿ. ರೀ ಏನ್ರಿ ಇದು? ಮಾಲ್ತಿ, ಅಮ್ಮಾಜಿನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ರೆಡಿ. ಅಮ್ಮಾಜಿ, ನಿಮ್ಮ ಹೆಸರಿನ ಅಮ್ಮಾಜಿ ಸ್ವೀಟ್ಸ್ ಕರ್ನಾಟಕದಲ್ಲಿ ಆಲ್ರೆಡಿ ತುಂಬಾ ಬ್ರಾಂಚ್ಗಳನ್ನ ಹೊಂದಿದೆ. ಇಷ್ಟು ಸಾಧನೆ ಮಾಡಕ್ಕೆ ಬೇಕಾಗಿರೋದೇನು? ಸಂಸ್ಕಾರ, ಹಿರಿಯರಿಂದ ತಿಳ್ಕೊಳ್ಳೋದು, ಅನುಭವದಿಂದ ತಿಳ್ಕೊಳ್ಳೋದು, ನ್ಯಾಯ ಸತ್ಯ ನಿಷ್ಠೆನ ಎತ್ತಿ ಹಿಡಿಯೋದ್ರ ಜೊತೆ ನಮ್ಮನ್ನ ಹುಟ್ಟಿ ಬೆಳೆಸಿದ ಕುಟುಂಬಕ್ಕೆ ಋಣಿಯಾಗಿರೋದು. ಈ ಸಂಸ್ಕಾರ ಒಂದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಷ್ಟಕ್ಕೂ ಸಾಧನೆ ಅಂದ್ರೆ ಬೇಲಿ ದಾಟೋದಲ್ಲ, ಹೆಸರು ಹಣದ ಹಿಂದೆ ಹೋಗೋದೂ ಅಲ್ಲ. ನಾವಿದ್ದ ಜಾಗದಲ್ಲೇ ಗಟ್ಟಿಯಾಗಿ ಬೇರ್ ಬಿಟ್ಟು ಬೆಳೆಯೋದು. ಏ ಪೂರ್ವಿ, ನೀತು ನಯನ ಯಾಕ್ರೆ ಫೋಟೋ ತರ ಕೇಳಿದ್ರಿ? ಏನ್ ವಿಷಯ? ಅದೆಲ್ಲ ಕಾಲೇಜ್ ಹೋದ್ಮ್ಯಾಗ ಗೊತ್ತಾಯ್ತೈತೆ. ಈಗ ಸುಮ್ನೆ ಬಾ ನೀನು. ಕೊನೆಯ ಪ್ರಶ್ನೆ, ನಿಮ್ಮ ಯಜಮಾನ್ರು ಚಿಕ್ಕದಾಗಿ ಶುರು ಮಾಡಿದ್ದ ಮಿಠಾಯಿ ಅಂಗಡಿನ ಅದನ್ನ ನೀವು ಅಮ್ಮಾಜಿ ಸ್ವೀಟ್ಸ್ ಆಗಿ ಮಾಡಿದೀರಾ. ಇದು ಇನ್ನೂ ಮುಂದಿನ ಹಂತಕ್ಕೆ ಹೋಗುತ್ತಾ? ಹೋದ್ರೆ ಯಾರ ಮೂಲಕ ಹೋಗುತ್ತೆ? ನನ್ನ ಮೊಮ್ಮಗ ನಂದನ್. ಈಗಷ್ಟೇ MBA ಮುಗಿಸಿರೋ ನನ್ನ ಮೊಮ್ಮಗ ನನಗ್ ಮಾತ್ರ ಭರವಸೆ ಅಲ್ಲ, ಈ ಅಮ್ಮಾಜಿ ಸ್ವೀಟ್ಸಿನ ಭವಿಷ್ಯನೂ ಅವನೇ. ನಾನ್ ಮಾಡಿದ ಸಾಧನೆಯನ್ನು ಮೀರಿ ಅವನ್ ಇನ್ನೇನೋ ಸಾಧನೆ ಮಾಡ್ತಾನೆ. ಈ ಅಮ್ಮಾಜಿ ಸ್ವೀಟ್ಸ್ ಅನ್ನೋ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗಿ ನನ್ನ ಹೆಸರನ್ನ ಉಳಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಜ್ಜಿಗಂತೂ ಮೊಮ್ಮಗ ಅಂದ್ರೆ ಅದೆಷ್ಟು ನಂಬಿಕೆ ನೋಡಿ. ನಮ್ ನಂದನ್ಗೂ ಹಾಗೆ ಅಲ್ವಾ? ನಾವ್ ಅಪ್ಪ ಅಮ್ಮ ಆದ್ರೂ ಅವನಿಗೆ ಅಜ್ಜಿನೇ ಅಲ್ಲ.
ಥ್ಯಾಂಕ್ ಯು ಅಮ್ಮಾಜಿ, ನಿಮ್ಮ ಪ್ರೆಷಸ್ ಟೈಮ್ನ ನಮ್ಗೆ ಕೊಟ್ಟಿದ್ದಕ್ಕೆ. ನಮಸ್ಕಾರ. ವೀರೇಂದ್ರ, ನಂದನ್ ಹೊರಟ್ನಾ? ಗೊತ್ತಿಲ್ಲ ಅಮ್ಮಾಜಿ. ಹಲೋ ನಂದನ್. ಹಲೋ ಅಜ್ಜಿ, ಬರ್ತಾ ಇದ್ದೀನಿ. ಐ ಆನ್ ದ ವೇ. ಸರಿ, ಹುಷಾರಾಗ್ ಬಾ. ನಿನಗೆ ಕಾಯ್ತಾ ಇದ್ದೀನಿ. ನೀನ್ ಬರ್ತಿದ್ದ ಹಾಗೆ ನಿನ್ ಮದ್ವೆ ವಿಷಯ ಮಾತಾಡ್ತೀನಿ. ಓಕೆ? ಮದ್ವೆನಾ? ಅಕ್ಕ ಅಕ್ಕ ಬಿರ್ನೆ ಬಾ. ಹಲೋ